ಸೊ ಏನಪ್ಪ ವಿಷಯ ಅಂತಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಈ ಕಿಮ್ ಜಾಂಗ್ ಉನ್ ಏನಿದೆ ನಾವು ನಾರ್ತ್ ಕೊರಿಯಾಗೂ ಸೌತ್ ಕೊರಿಯಾಗೂ ಕನೆಕ್ಟ್ ಮಾಡುವಂಥ ಎಲ್ಲ ರೋಡ್ಸ್ಗಳನ್ನು ಬ್ಲಾಸ್ಟ್ ಮಾಡಿಸಿದ್ರೆ. ಯಾಕಂತಂದ್ರೆ ಸೌತ್ ಕೊರಿಯಾ ಡ್ರೋನ್ಗಳ ಮೂಲಕ ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಸರ್ಕಾರದ ವಿರುದ್ಧದ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಚೆಲ್ಬಿಟ್ಟು ಹೋಗಿರುತ್ತೆ. ಹಂಗಾಗಿ ಕಿಮ್ ಈ ನಿರ್ಧಾರ ತಗೊಂಡಿದ್ದಾನೆ ಅಂತ ಹೇಳಿದ್ದೆ. ಇನ್ನು ಸೌತ್ ಕೊರಿಯಾ ಚೆಲ್ಲೋಗಿರೋ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಕಿಮ್ ಇಷ್ಟರ ಮಟ್ಟಿಗೆ ಸಿಟ್ ಆಗೋಕೆ ಏನಿತ್ತು ಅಂತ ತಿಳ್ಕೊಬೇಕಂತಂದ್ರೆ ಕಿಮ್ ಕಾಕ ಅಂತ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ವಿಡಿಯೋಗೆ 4 ಜನ ಕಿಮ್ ಕಾಕ ಅಂತ ಕಮೆಂಟ್ ಮಾಡಿದ್ದಾರೆ. ಒಬ್ಬ ಹೊಸ ಕ್ರಿಯೇಟರ್ಗೆ 4 ಕಮೆಂಟ್ಗಳು 40,000 ಕಮೆಂಟ್ಗಳಿಗೆ ಸಮ. ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಸೌತ್ ಕೊರಿಯಾ ಸ್ಪ್ರೆಡ್ ಮಾಡಿರುವಂಥ ಆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕಿಮ್ ಇಷ್ಟರ ಮಟ್ಟಿಗೆ ಸಿಟ್ ಆಗೋಕೆ ಏನಿತ್ತು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಅಲ್ಲಿ ಕಿಮ್ ಕುಟುಂಬದ ಐಷಾರಾಮಿ ಜೀವನದ ಬಗ್ಗೆ ಇರುತ್ತೆ. ಏನಪ್ಪಾ ಅಂತಂದ್ರೆ ಇವಾಗಲೂ ಕೂಡ ನಾರ್ತ್ ಕೊರಿಯಾದಲ್ಲಿ ಎಷ್ಟೋ ಜನ ಊಟಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ. ಆದ್ರೆ ಕಿಮ್ ಮತ್ತೆ ಅವನ ಮಗಳು ಯಾವ ರೀತಿ ಕಾಸ್ಟ್ಲಿ ಬಟ್ಟೆಗಳನ್ನ ವೇರ್ ಮಾಡ್ತಾರೆ, ಕಾಸ್ಟ್ಲಿ ವಾಚಸ್ ಅನ್ನ ವೇರ್ ಮಾಡ್ತಾರೆ ಅಂತಂದು ಫೋಟೋ ಸಮೇತ ಪ್ರೂಫ್ ಇರುತ್ತೆ. ಎರಡನೇದಾಗಿ ಎಕನಾಮಿಕ್ ಕಂಪ್ಯಾರಿಸನ್. ಏನಪ್ಪಾ ಅಂತಂದ್ರೆ ಸೌತ್ ಕೊರಿಯಾ ಎಷ್ಟು ಶ್ರೀಮಂತವಾಗಿದೆ, ನಾರ್ತ್ ಕೊರಿಯಾ ಎಷ್ಟು ಹಿಂದುಳಿದಿದೆ ಅಂತಂದು ಅದರಲ್ಲಿ ಹೈಲೈಟ್ ಮಾಡಿ ತೋರಿಸಿರ್ತಾರೆ. ಮೂರನೇದಾಗಿ ಹ್ಯೂಮನ್ ರೈಟ್ಸ್. ಏನಪ್ಪಾ ಅಂತಂದ್ರೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಾರ್ತ್ ಕೊರಿಯಾದಲ್ಲಿ ಕಿಮ್ ಸರ್ಕಾರ ಜನಗಳನ್ನ ಯಾವ ರೀತಿ ಗುಲಾಮರ ತರ ನಡೆಸ್ಕೊಳ್ತಿದೆ, ಯಾವ ರೀತಿ ಅವರ ಒಂದು ಹಕ್ಕುಗಳನ್ನ ಕಿತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ನಾರ್ತ್ ಕೊರಿಯಾದಲ್ಲಿ ಕಿಮ್ ಅಂದ್ರೆ ಒಬ್ಬ ದೇವರು ಅನ್ನೋ ತರ ಆಗೋಗಿದೆ. ಅಲ್ಲಿ ಜನಗಳಿಗೆ ಹೊರಗಿನ ಪ್ರಪಂಚದ ಯಾವುದೇ ನಾಲೆಡ್ಜ್ ಗೊತ್ತಾಗ್ಬಾರ್ದು ಅಂತಾನೆ ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತೆ ಎಲ್ಲ ಟಿವಿ ಚಾನಲ್ಗಳನ್ನು ಕೂಡ ನಮ್ಮ ಕಾಕ ಬ್ಯಾನ್ ಮಾಡಿಸ್ಬಿಟ್ಟಿದ್ದಾನೆ. ಆದ್ರೆ ಇವಾಗ ಸೌತ್ ಕೊರಿಯಾ ಸ್ಪ್ರೆಡ್ ಮಾಡ್ತಿರೋಂಥ ಈ ಡಾಕ್ಯುಮೆಂಟ್ಸ್ ಇಂದ ಎಲ್ಲಿ ತನ್ನ ಸರ್ವಾಧಿಕಾರಿ ಸರ್ಕಾರ ಕೊನೆ ಆಗ್ಬಿಡುತ್ತೋ, ಎಲ್ಲಿ ಜನಗಳು ತನ್ನ ಮೇಲೆ ತಿರುಗಿ ಬಿದ್ದುಬಿಡ್ತಾರೋ ಅಂತಂದು ಇನ್ನು ಮುಂದೆ ಸೌತ್ ಕೊರಿಯಾಗೂ ನಾರ್ತ್ ಕೊರಿಯಾಗೂ ಯಾವುದೇ ರೀತಿಯಾದಂಥ ಸಂಬಂಧ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ರೋಡ್ಸ್ಗಳನ್ನು ಬ್ಲಾಸ್ಟ್ ಮಾಡಿಸಿದ್ದಾನೆ. ಇನ್ನು ಸೌತ್ ಕೊರಿಯಾ ಈ ಥರ ಡಾಕ್ಯುಮೆಂಟ್ಸ್ಗಳನ್ನ ನಾರ್ತ್ ಕೊರಿಯಾದಲ್ಲಿ ಯಾಕೆ ಸ್ಪ್ರೆಡ್ ಮಾಡ್ತಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾರ್ತ್ ಕೊರಿಯಾದವರು ಟ್ರಾಶ್ ಬಲೂನ್ಸ್ನ ಯೂಸ್ ಮಾಡಿಬಿಟ್ಟು ಕಸನ ಸೌತ್ ಕೊರಿಯಾಗೆ ಕಳಿಸ್ಕೊಟ್ಟಿರ್ತಾರೆ. ಸೊ ಅವರು ಅದಕ್ಕೆ ಆನ್ಸರ್ ಆಗಿ ರಿಟರ್ನ್ ಈ ಹೈಟೆಕ್ ಡ್ರೋನ್ಗಳಲ್ಲಿ ಕಿಮ್ ಸರ್ಕಾರದ ವಿರುದ್ಧದ ಡಾಕ್ಯುಮೆಂಟ್ಸ್ಗಳನ್ನು ನಾರ್ತ್ ಕೊರಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅದ್ರ ಬಗ್ಗೆ ಇರೋ ಇನ್ಫಾರ್ಮೇಷನ್ ಆಯಿತು. ಈಗ ನನ್ನ ಕಡೆಯಿಂದ ಪರ್ಸನಲ್ ಆಗಿ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಏನಪ್ಪ ಅಂತಂದ್ರೆ ನೀವೇನಾದ್ರೂ ನಾರ್ತ್ ಕೊರಿಯಾದಲ್ಲಿ ಹುಟ್ಟಿದ್ರೆ ಏನು ಮಾಡ್ತಿದ್ದೀರಿ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಂಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಸಿಗ್ತೀನಿ.